ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ರಾಗ ಯೂಟ್ಯೂಬ್ ಚಾನಲ್. ಇವತ್ತು ಟ್ರಿಪ್ನ ಫಸ್ಟ್ ಡೇ. ನಾವು ಇವತ್ತು ಸಕಲೇಶ್ಪುರದ ಯಾವುದೋ ರೆಸಾರ್ಟಲ್ಲಿ ಇದ್ದೀವಿ. ರೆಸಾರ್ಟ್ ನಂಗೆ ಗೊತ್ತಿಲ್ಲ, ಇಲ್ಲಿ ಏನೇನಿದೆ ಅಂತ ಹಾಗೆ ತೋರಿಸ್ತೀನಿ. 5:36 ಮಾರ್ನಿಂಗಲ್ಲಿ ನಾವು ಸಕಲೇಶ್ಪುರ ರೀಚ್ ಆಗಿದ್ವಿ. ತುಂಬ ಚಳಿ ಇತ್ತು. ಅಲ್ಲಿಂದ ನಮಗೆ ಒಂದು ವ್ಯಾನ್ ಬರುತ್ತಲ್ಲ, ಪುಟ್ಟು ವ್ಯಾನ್, ಅದರಲ್ಲಿ ಕರ್ಕೊಂಡೋದ್ರು. ವಿಯರ್ಡ್ ಅನಿಸಿದ್ರು, ತುಂಬ ಚೆನ್ನಾಗಿತ್ತು. ಫಸ್ಟು ಒಂದು ಸ್ವಲ್ಪ ವಿಯರ್ಡ್ ಅನಿಸ್ತು, ಬಟ್ ಇಡೀ ಟ್ರಿಪ್ಪಲ್ಲಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂದರೆ ಅದರಲ್ಲಿ ಹೋಗಿದ್ದು. ಬಿಕಾಸ್ ತುಂಬ ಸಫಾರಿ ಥರ ಫೀಲ್ ಆಗ್ತಾ ಇತ್ತು. ಯಾಕಂದರೆ ಚಿಕ್ಕ ರೋಡು, ತುಂಬ ಒಳಗಿತ್ತು ರೆಸಾರ್ಟು. ತುಂಬಾ ಖುಷಿ ಆಯಿತು, ಒಂಥರ ಥ್ರಿಲ್ಲಿಂಗ್ ಫೀಲಿಂಗ್ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಟ್ರಿಪ್ಪಲ್ಲಿ ನಮಗೆ ಒಂದು ಇಷ್ಟ ಆಗಿದ್ದು ಅಂದರೆ ಇದು ಕೂಡ ಒಂದು ತುಂಬ ಇಷ್ಟ ಆಗಿದ್ದು. ಇವಾಗ ನಾವು ರೆಸಾರ್ಟ್ ರೀಚ್ ಆಗಿದ್ವಿ. ಇದೇ ಆ ರೆಸಾರ್ಟ್. ಇಲ್ಲಿ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಇದ್ರ ಎದುರುಗಡೆನೇ ಊಟಕ್ಕೆ ಟೇಬಲ್ಸ್, ಚೇರ್ಸ್ ಎಲ್ಲ ಅರೇಂಜ್ ಮಾಡಿದರು. ತುಂಬ ಚಳಿದ ಕಾರಣ ಅಲ್ಲಿ ಫೈರ್ ಹಾಕಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಂಡು ಅದಾದಮೇಲೆ ನಾವು ಮಲಗಲೇ ಇಲ್ಲ, ಯಾಕಂದರೆ ನಾವು ರೀಚ್ ಆದಾಗಲೇ 6:30 ಆಗಿತ್ತು. ಇಲ್ಲಿ ಫಸ್ಟ್ ಡೇ ನಾವು ಯಾವೆಲ್ಲ ಪ್ಲೇಸಸ್ನ ಕವರ್ ಮಾಡಬೇಕು ಅಂದ್ಕೊಂಡಿದ್ವು, ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ರೆಡಿ ಆಗ್ತಾ ಇದ್ವಿ. ಮಲಗಲಿಲ್ಲ. ಇಲ್ಲಿ 2 ಮೆಂಬರ್ಸ್, 3 ಮೆಂಬರ್ಸ್, ಹಾಗೆ 4 ಮೆಂಬರ್ಸ್, ಹಾಗೆ 5 ಮೆಂಬರ್ಸ್ ಇರುವಂಥ ಟೆಂಟ್ ಕೊಟ್ಟಿದ್ದರು. ಆ ಟೆಂಟಲ್ಲೇ ನಾವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇಲ್ಲೆಲ್ಲ ರೆಡಿ ಆಗ್ತಾ ಇದ್ವಿ. ತುಂಬ ಚಳಿ ಇತ್ತು. ನೀವು ನನ್ನ ಮೇಕಪ್ದು ಏನೇನು ಹಾಕೋತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಮ್ಯಾಮ್ ಬಂದರೆ ಬೇಗ ಬೇಗ ಮಾಡು ಅಂತ ಇದ್ದೆ. ಟೆಂಟ್ ಹತ್ರನೇ ಮ್ಯಾಮ್ ನಿಂತಿದ್ರು. ಎಲ್ಲರಿಗೂ ಡೇ 1 ಟ್ರಿಪ್ಪಿಗೆ ಸ್ವಾಗತ. ಹಾಗೆ ನಾನಿಲ್ಲಿ ಮಾಯ್ಶ್ಚರೈಸರ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಅಲ್ಲಿಂದ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ಮಾರ್ನಿಂಗ್ ಆಗೋಗಿತ್ತು. ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಕೋಲ್ಡ್ ಇತ್ತು. ಇಲ್ಲೇ ನಮಗೆಲ್ಲ ಊಟಕ್ಕೆಲ್ಲ ಅರೇಂಜ್ ಮಾಡಿದ ಟೇಬಲ್ಸ್. ಹಾಗೆ ನಾನು ಈಗ ರೆಡಿ ಆಗಿದ್ದೆ. ನಿಮಗೆ ಇಲ್ಲಿ ಆಪೋಸಿಟ್ ವ್ಯೂ ತೋರಿಸ್ತಾ ಇದ್ದೀನಿ. ಈಗ ನಾನು ಯಾವ ಕಡೆ ನಿಂತಿದ್ದೀನೋ ಆ ಕಡೆ ಟೆಂಟ್ಸ್ ಇದ್ದಿದ್ದು. ಇಲ್ಲಿ ಎದುರುಗಡೆ ಅವ್ರು ಇರೋವಂಥದ್ದು. ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಇತ್ತು, ಬಟ್ ನಾವೇನು ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಪ್ಲೇಸಸ್ ಕವರ್ ಮಾಡಿದ್ರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು. ಹಾಗೆ ಅಲ್ಲಿ ಕಾಣಿಸ್ತಿದ್ದಾರಲ್ಲ, ಅವರಲ್ಲಿ ನಮಗೆ ಅಡುಗೆ ತಿಂಡಿಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು. ಇಲ್ಲಿ ಇದು ಕೊಚ್ಚಿಲಿ ಆಡ್ತಾರಲ್ವ, ಥ್ರೋಬಾಲ್ ಹಾಗೆ ವಾಲಿಬಾಲ್, ಅದಾಡೋಕ್ಕೆ ಅಂತ ಕೋರ್ಟ್ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಟೆಂಟ್ಸ್ಗಳಿದ್ದಿದ್ದು. ಈ ಟೆಂಟ್ಸಲ್ಲೇ ನಾವು ಒಂದು ನೈಟ್ ಸ್ಟೇ ಮಾಡಿದ್ವಿ. ಹಾಗೆ ಫಸ್ಟ್ ಡೇ ಮಾರ್ನಿಂಗ್ ನಾವೆಲ್ಲ ರೆಡಿ ಆಗಿದ್ದು. ಈ ಹಟ್ಟಲ್ಲಿ ಸ್ವಲ್ಪ ಬೆಂಕಿ ಕಾಯಿಸ್ಕೊಳ್ಳೋ ಥರ ಒಂದು ಅರೇಂಜ್ಮೆಂಟ್ ಮಾಡಿದರು. ಇದು ಸರೌಂಡಿಂಗ್ ಪೂರ್ತಿ ಈ ಥರ ರೆಸಾರ್ಟ್ಸ್ ಇತ್ತು. ಚೆನ್ನಾಗಾಯಿತು. ಇದು ತಿಂಡಿ ನಾವೇ, ಅಂದರೆ ನಮ್ಮ ಕಾಲೇಜ್ ಕಡೆಯಿಂದನೇ ಅವ್ರನ್ನ ಕರ್ಕೊಂಡು ಹೋಗಿದ್ದಿದ್ದು. ಅವರೆಲ್ಲರೂ ಪ್ರಿಪೇರ್ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಎಗೈನ್ ಇವತ್ತು ಫಸ್ಟ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ನಾವು ಫಸ್ಟ್ ಮೇನ್ ರೋಡಿಗೆ ಹೋಗಬೇಕು ಅಂದರೆ ಆ ಚಿಕ್ಕ ದಾರಿನ ದಾಟ್ಕೊಂಡು ಹೋಗಬೇಕು. ಚಿಕ್ಕ ದಾರಿನ ದಾಟ್ಕೊಂಡು ಹೋಗೋಕೆ ಎಗೇನ್ ಅದೇ ವ್ಯಾನಲ್ಲಿ ಹೋಗ್ತಿದ್ವಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಆ ವ್ಯಾನ್ ಫಸ್ಟ್ ವಿಯರ್ಡ್ ಅನ್ಸಿದ್ರು, ತುಂಬ ಖುಷಿ ಆಗ್ತಿತ್ತು ವ್ಯಾನಲ್ಲೇ. ಅದರ ಮಜಾ ಹೋದರೆ ಸಫಾರಿ ಫೀಲಿಂಗ್ ಬರ್ತಾ ಇದ್ದೀನೋ, ಯಾಕಂದರೆ ಚಿಕ್ಕ ದಾರಿ, ತುಂಬ ಅಪ್ಸ್ ಇತ್ತು, ತುಂಬ ಡೌನ್ಸ್ ಇತ್ತು. ವ್ಯೂ ಸೂಪರ್ ಆಗಿತ್ತು. ಇದೇ ನೋಡಿ ಅಲ್ಲಿ ಕಾಣಿಸ್ತಿದ್ದಾರೆ, ಇದೇ ರೆಸಾರ್ಟ್ಗೆ ನಾವು ಹೋಗಿದ್ದು. ಫಸ್ಟ್ ಹೋಗಿದ್ದು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಅಲ್ಲಿಗೆ ಸ್ವಲ್ಪ ನಡ್ಕೊಂಡು ಹೋಗಬೇಕಿತ್ತು. ಸ್ವಲ್ಪ ನಡ್ಕೊಂಡು ಹೋಗಾದ್ಮೇಲೆ ಆ ಟೆಂಪಲ್ ಸ್ವಲ್ಪ ಬೆಟ್ಟದ ಮೇಲಿದೆ. ಸೊ ಅಲ್ಲಿಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ. ಅಫ್ಕೋರ್ಸ್ ಎಷ್ಟೇ ಚಳಿ ಇದ್ದು ಸ್ವಲ್ಪ ಬಿಸಿಲು ಬಂತು, ಅದಕ್ಕೋಸ್ಕರ ಹ್ಯಾಟ್ ಹಾಕ್ಕೊಂಡು ಎಲ್ಲರೂ ಅಲ್ಲಿಗೆ ರೀಚ್ ಆಗ್ತಾ ಇದ್ವಿ. ಟೆಂಪಲ್ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಜನ ಇದ್ದಿದ್ದರಿಂದ ನಮಗೆ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಟೈಮೂ ಸಿಗಲಿಲ್ಲ, ಒಂದು ಪೀಸ್ಫುಲ್ ಪ್ಲೇಸ್ ಸಿಗಲಿಲ್ಲ. ಮತ್ತು ಈಗಿನ ತುಂಬ ಅಪ್ಸಿತ್ತು. ಇದೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಶ್ರೀ ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂತ. ಅಲ್ಲಿಗೆ ಹೋಗಿದ್ವಿ. ನೋಡಿ ಟೆಂಪಲ್ ಎಷ್ಟು ತುಂಬಾ ಪೀಸ್ಫುಲ್ ಆಗಿತ್ತು. ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದು ಆ ಟೆಂಪಲ್ ಎದುರುಗಡೆ ಅಂತ ಕಾಣಿಸೋವಂಥ ವ್ಯೂ. ಯಪ್ಪ ಇಳಿಯೋಕ್ಕಾಗ್ತಿಲ್ಲ, ಫುಲ್ಲು ಇಳಿಜಾರು ಇರೋದಕ್ಕೆ ದಪ್ಪ ದಪ್ಪ ಓಡೋಗಂಗಾಗ್ತೈತೆ. ಹತ್ಬೇಕಾದ್ರೆ ಒಳ್ಳೆ ಏನಕ್ಕೆ ಎಷ್ಟು ಕಷ್ಟವಾಗಿ ಹತ್ತಿದ್ದು. ಈಗ ಓಡೋಗ್ತಾ ಇದ್ದೀನಿ. ಎಸ್ ಬರ್ತ್ಯಾ ಸೆಕೆಂಡ್ ಪ್ಲೇಸ್ ಬಂದು ಇಲ್ಲೊಂದು ಫಾಲ್ಸ್ ಇತ್ತು. ನಂಗೆ ನೇಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದಕ್ಕೆ ನಾನು ಹೇಳಿಲ್ಲ ನಿಮಗೆ. ಬೆಟ್ಟದ ಭೈರವೇಶ್ವರ ಟೆಂಪಲ್ ನಿಯರಲ್ಲೇ ಇದ್ದಿದ್ದು.
ಇಲ್ಲಿ ಸ್ವಲ್ಪ ಒಂದು ಸ್ಟೆಪ್ಸ್ನ ಇಳ್ಕೊಂಡು ಹೋದರೆ ಅಲ್ಲೇ ಫಾಲ್ಸ್ ಇತ್ತು. ಚೆನ್ನಾಗಿತ್ತು, ಕೂಲಾಗಿತ್ತು. ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ಫ್ರೀ ಫಿಶ್ ಥೆರಪಿ, ಅದು ನಂಗೊಂಥರ ಕುಚು 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 ಅನಿಸ್ತಿತ್ತು, ಬಟ್ ಅದು ತುಂಬ ಚೆನ್ನಾಗಿತ್ತು. ಹೋಗಿದ್ದ ಪ್ಲೇಸಲ್ಲಿ ಇದೊಂದು ನನಗೆ ಇಷ್ಟ ಆಯಿತು. ನಾವು ಹೋಗಿದ್ದು ಫಾಲ್ಸ್ ಹತ್ರ ಇದ್ದಂತಹ ಬೋರ್ಡ್ ಇದು, ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅದ್ರಲ್ಲಿ ಸಿಕ್ಕಿದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ತೋರಿಸ್ತಿದ್ವಲ್ಲ ಅದಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ದೇವರ ಮನೆ ಬೆಟ್ಟ ಅಂತ. ಇಲ್ಲೊಂದು ಸಾಂಗ್ ಶೂಟ್ ಆಗಿದೆಯಂತೆ. ನಿಮಗೆ ಗೊತ್ತಿದ್ರೆ ಯಾವುದು ಅಂತ ಕಮೆಂಟ್ ಮಾಡಿ. ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಇರುವೆ ಥರ ಕಾಣಿಸ್ತಿದ್ದಾರೆ, ಎಲ್ಲರೂ ಹತ್ಕೊಂಡೋದ್ರು. ಈಗೇನು ಕಾಣಿಸ್ತಿದೆ ಆ ಬೆಟ್ಟ ಅಲ್ಲ, ಅದು ಬಿಟ್ಟು ಇನ್ನೂ ಒಂದು ಬೆಟ್ಟ ಇದೆ, ಅಲ್ಲಿಗೆ ನಾವು ರೀಚ್ ಆಗಬೇಕಿತ್ತು. ಸ್ವಲ್ಪ ಸುಸ್ತಾಗುತ್ತೆ, ಬಟ್ ಇಟ್ಸ್ ಓಕೆ. ವೇವ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಡೇ 1 ಟ್ರಿಪ್ ಆಗಿತ್ತು. ಡೇ 2 ಟ್ರಿಪ್ ವೀಡಿಯೋಗೋಸ್ಕರ ನೆಕ್ಸ್ಟ್ ವೀಡಿಯೋ ಕಾಯ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.